ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಇವತ್ತು ಸೆಬಿ ಒಂದು ಹೊಸ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇನ್ಫ್ಲೂಯೆನ್ಸರ್ಸ್ ಅವ್ರಿಗೋಸ್ಕರ, ಅಂದರೆ ಯಾರು ಕೂಡ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಸ್ಟಾಕನ್ನು ರೆಕಮೆಂಡ್ ಮಾಡೋ ಹಾಗಿಲ್ಲ ಇನ್ ಎನಿ ಪ್ಲಾಟ್ಫಾರ್ಮ್ ಅಂತ ಖಂಡಿತವಾಗಿ ಹೇಳಿದೆ. ನಿಮಗೆಲ್ಲ ಗೊತ್ತೇ ಇದೆ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ಸೆಬಿದು ವೆಬ್ಸೈಟ್ ಇದೆ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಅದನ್ನು ನೀವು ಓದ್ಬೋದು. ಅದರಲ್ಲಿ ಒಂದು ಪ್ಯಾರಾಗ್ರಾಫ್ನಲ್ಲಂತೂ ಕ್ಲಿಯರ್ ಕೊಟ್ಟಿದ್ದಾರೆ, ಯಾರು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಯಾರು ಮಾಡಬಾರ್ದು, ಹಾಗೆ ಯೂಟ್ಯೂಬ್ ಚಾನಲ್ ನಡೆಸ್ತಕ್ಕಂಥವ್ರಿಗೆ ಏನೇನು ಕಂಡೀಷನ್ಸ್ ಇವೆ ಅವೆಲ್ಲ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅದು ಒಂದು ಸ್ಟಡಿ ಮಾಡ್ತಾ ಇದ್ದೆ, ಅದು ಕೂಡ ಹೆಲ್ಪ್ ಆಯಿತು ನನಗೆ. ಈಗ ತುಂಬ ದಿನ ಗ್ಯಾಪ್ ಮಾಡಿದ್ದೆ ನಾನು, ನಿಮಗೆಲ್ಲ ಗೊತ್ತಾ ಇದೆ, ಪರ್ಸ್ನಲ್ ಕೆಲಸಗಳಿಂದ ಗ್ಯಾಪ್ ಮಾಡಿದ್ದೆ. ಸೊ ಎಲ್ಲ ಇನ್ಮೇಲಿಂದ ನಿರಂತರ ವಿಡಿಯೋಗಳು ಬರ್ತಾ ಇರ್ತವೆ. ಹಾಗೆ ನಾನು ಪ್ರತಿದಿನ ಇಂಡೆಕ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೆ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡ್ತಾ ಇದ್ವಿ ನಾವು. ಕೇವಲ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ ನಾನು. ಪ್ರತಿದಿನ ಅದನ್ನು ಅನಲೈಸ್ ಮಾಡ್ತಾ ಇದ್ದೆ, ಯಾವ ಥರ ಲೆವೆಲ್ಸು ಏನು ಅಂಥೇಳಿ. ಆ ಒಂದು ಅದಕ್ಕೆ ಸೆಬಿದವರು ಅವರ ಪ್ಯಾರಾಗ್ರಾಫ್ನಲ್ಲಿ ಕ್ಲಿಯರ್ ಹೇಳಿದ್ದಾರೆ. ಇಂಡೈಸಿಸ್ಗಳನ್ನು ಯಾರ್ಯಾರು ಹೇಳ್ತಾರೆ ಅವರು ಹೇಳಬಹುದು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವುದೇ ಒಂದು ಸ್ಟ್ರಿಕ್ಟ್ ಒಂದು ಅಡೆತಡೆ ತಂದಿಲ್ಲ. ಏನಂತ ಹೇಳಿದ್ದಾರೆ, ಮೇಜರ್ ಇಂಡೈಸಿಸ್, ಫಾರ್ ಎಕ್ಸಾಂಪಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ನಿಫ್ಟಿ ನೆಕ್ಸ್ಟ್ 50, ಇವೆಲ್ಲ ಮೇಜರ್ ಇಂಡೈಸಿಸ್, ಸೆನ್ಸೆಕ್ಸ್, ಇವೆಲ್ಲ ಇವುಗಳನ್ನು ಯಾರು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ನಮ್ಮಂಥವ್ರು ರಿಟೇಲರ್ಸ್. ಹೀಗಾಗಿ ಯೂಟ್ಯೂಬ್ ಚಾನಲ್ಸು ಇಂಡೈಸಿಸ್ ಬಗ್ಗೆ ಅನಲೈಸ್ ಮಾಡ್ಬೋದು, ಆದರೆ ನನಗೆ ಇಷ್ಟು ಪ್ರಾಫಿಟ್ ಆಗಿದೆ, ಅಷ್ಟು ಪ್ರಾಫಿಟ್ ಆಗಿದೆ, ನೀವು ಕೂಡ ಟ್ರೇಡ್ ಮಾಡಿ, ಆ ಥರ ಎಲ್ಲ ಯಾರಿಗೂ ಕೂಡ ಇನ್ಫ್ಲೂಯೆನ್ಸ್ ಮಾಡೋ ಹಾಗಿಲ್ಲ, ಯಾರಿಗೂ ಕೂಡ ಒಂದು ಒತ್ತಡ ಮಾಡೋ ಹಾಗಿಲ್ಲ, ಆ ಥರ ಎಲ್ಲ ಮಾತಾಡೋ ಹಾಗಿಲ್ಲ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಯಾರಾದರೂ ನಿಮಗೆ ಕಾಲ್ ಮಾಡಿ ಅಥವಾ ಯಾರಾದರೂ ನಿಮಗೆ ಫೇಕ್ ಲಿಂಕ್ ಏನಾದರೂ ಕಳಿಸ್ಬಿಟ್ಟು, ಇಲ್ಲ ನಾನು ನಿಮಗೆ ಪ್ರಾಫಿಟ್ ಮಾಡಿಕೊಡ್ತೀನಿ, ಈ ಥರ ಎಲ್ಲ ಹೇಳಿದರೆ ನಂಬಲಿಕ್ಕೆ ಹೋಗಬೇಡಿ. ಸೆಬಿದವರು ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಿದ್ದಾರೆ. ಹಾಗೆ ಯಾರ್ದು ಸೆಬಿ ರಿಜಿಸ್ಟ್ರೇಷನ್ ಇರುತ್ತೆ ಅವರು ಸ್ಟಾಕ್ಗಳನ್ನು ರಿಕಮೆಂಡ್ ಮಾಡ್ಬೋದು ಅಂತ ಎಲ್ಲ ಹೇಳಿದೆ. ಹೀಗಾಗಿ ನಂದು ಸ್ಟಾಕ್ ಸೆಬಿದು ರಿಜಿಸ್ಟ್ರೇಷನ್ ನಂಬರ್ ಬರ್ತಾ ಇದೆ, ಇನ್ನೊಂದು ವಾರ 10 ದಿನದಲ್ಲಿ ಅದಕ್ಕೆ ಇದನ್ನು ಮಾಡಿದ್ದೆ ನಾನು ಎಕ್ಸಾಮು ನಂತರ. ಹೀಗಾಗಿ ರಿಜಿಸ್ಟ್ರೇಷನ್ ನಂಬರ್ ಬಂದ ನಂತರ ನಿಮ್ಮ ಮುಂದೆ ಪ್ರೊವೈಡ್ ಮಾಡ್ತೀನಿ. ಅದರ ನಂತರ ರಿಜಿಸ್ಟ್ರೇಷನ್ ನಂಬರ್ ಬಂದ ನಂತರ ನಾನು ಸ್ಟಾಕ್ಗಳನ್ನು ರೆಕಮೆಂಡ್ ಮಾಡ್ತೀನಿ. ಅಲ್ಲಿವರೆಗೆ ಕೇವಲ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಈ ಥರ ಎಲ್ಲ ಇಂಡೈಸಸ್ ಏನಿದ್ದಾವೆ ಅವುಗಳ ಬಗ್ಗೆ, ಅವುಗಳ ಒಂದು ಸಪ್ಲೈ ಡಿಮ್ಯಾಂಡ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಇವುಗಳನ್ನು ಡಿಸ್ಕಷನ್ ಮಾಡಬಹುದು. ನೋಡಿ, ತುಂಬ ಒಂದು ವೊಲಟಿಲಿಟಿಯಲ್ಲಿ ನಿಫ್ಟಿ 50 ಇವತ್ತು 80 ಒಂದು ಪಾಯಿಂಟ್ಸ್ಗಳ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. 23,249. ಅಫ್ಕೋರ್ಸ್ ವೊಲಟಿಲಿಟಿ ಕಾರಣ ನಿಮ್ಗೆ ಗೊತ್ತೇ ಇದೆ. ನಾಡಿದ್ದು ಬಜೆಟ್, ಮೇಜರ್ ಒಂದು ಸೆಂಟ್ರಲ್ ಬಜೆಟ್ ಇರೋದ್ರಿಂದ ವೊಲಟಿಲಿಟಿ ಇರುತ್ತೆ. ನಾಳೆ ಕೂಡ ಫಂಟಾಸ್ಟಿಕ್ ಒಂದು ಪ್ರೀ ಬಜೆಟ್ ರ್ಯಾಲಿ ಬರ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಲೆವೆಲ್ಸ್ಗಳನ್ನು. 23,249 ನಿಫ್ಟಿ 50 ಕ್ಲೋಸ್ ಆಗಿದೆ. ನೋಡಿ, ನಿಫ್ಟಿದು ಡೈಲಿ ಚಾರ್ಟ್ ಇದು. ನಾನು ಶಾರ್ಟ್ ಆಗಿ ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇವತ್ತು ನಾನು 5 ಮಿನಿಟ್ಸ್ ಚಾರ್ಟನ್ನು ಓಪನ್ ಮಾಡ್ತಾ ಇಲ್ಲ, ಡೈಲಿ ಚಾರ್ಟ್ ಇದು. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಹೆಡ್ ಆ್ಯಂಡ್ ಶೋಲ್ಡರ್ ಆಗಿತ್ತು, ಅವಾಗ ಎಕ್ಸ್ಪ್ಲೈನ್ ಮಾಡಿದ್ದೆ, ಫಾಲ್ ಆಗಿತ್ತಂತ. ಸೊ ಫಾಲ್ ಆಯಿತು, ನಂತರ ರಿಕವರಿ ಆಯಿತು, ಅಗೇನ್ ಫಾಲ್, ಮೇಜರ್ ಫಾಲ್. ಇವಾಗ ರಿಕವರಿ ಆಗೋ ಎಲ್ಲ ಚಾನ್ಸಸ್ ಇದೆ. ಹಾಗೆ ಒಂದು ಬುಲ್ಲಿಶ್ ರ್ಯಾಲಿ ಬರೋ 90% ಚಾನ್ಸಸ್ ಇದೆ ಅಕಾರ್ಡಿಂಗ್ ಟು ಮೈ ಅನಲೈಸ್. ಏನಕ್ಕೆ ಅಂತ ಕೇಳ್ಬೋದು. ನೋಡಿ, ಇಲ್ಲಿ ಒಂದು ನಿನ್ನೆ ಮತ್ತು ಇವತ್ತು ಎರಡು ಕ್ಯಾಂಡಲ್ ನೋಡಿ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿವೆ. ನಾಳೆ ಕೂಡ ಒಂದು ಚಿಕ್ಕ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗೋ ಎಲ್ಲ ಚಾನ್ಸಸ್ ಇದೆ. ಅದೇನಾದರೂ ಫಾರ್ಮ್ ಆದರೆ ನಾಳೆ 3 ವೈಟ್ ಸೋಲ್ಜರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಹೀಗಾಗಿ 3 ವೈಟ್ ಸೋಲ್ಜರ್ಸ್ ಆದರೆ ಖಂಡಿತ ಒಂದು ಅಪ್ ಮೂವ್ ರ್ಯಾಲಿ, ಫಂಟಾಸ್ಟಿಕ್ ಒಂದು ಅಪ್ ಟ್ರೆಂಡ್ ಬರೋ ಎಲ್ಲ ಚಾನ್ಸಸ್ ಇರುತ್ತೆ. ಅದೇನಾದರೂ ಬಂದರೆ ನಮ್ಮದು ಫಸ್ಟ್ ಟಾರ್ಗೆಟ್ ನಾಳೆದು ಬಿಡೋಣ. ನಾಳೆದು ಫಸ್ಟ್ ಟಾರ್ಗೆಟ್ ನೋಡೋದಾದರೆ ಸಿ ಹಿಯರ್, ನಾಳೆಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡೋದಾದರೆ ನಾವು 23,388 ಇದೆ ನೋಡಿ. 23,380 ಏನಿದೆ ಇದು ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೋಬಹುದು. ನಂತರ 23,500 ಸೆಕೆಂಡ್ ಟಾರ್ಗೆಟ್ ನಾಳೆಗೆ ಕನ್ಸಿಡರ್ ಮಾಡಬಹುದು. ಅಫ್ಕೋರ್ಸ್ ವೊಲಟಿಲಿಟಿ ಕೂಡ ಇರುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ.
ಮೇಜರ್ ಒಂದು ಸಪೋರ್ಟ್ ಬಂದ್ಬಿಟ್ಟು 23,000, ಇದಕ್ಕಿಂತ ಕೆಳಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ. 23,100 ಕೂಡ ಒಂದು ಮೇಜರ್ ಸಪೋರ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಇವತ್ತಿನ ಒಂದು ಲೋ ಏನಿದೆ ಅದನ್ನು ಕೂಡ ಮೇಜರ್ ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಹೀಗಾಗಿ ಲೋವರ್ ಸೈಡ್ ಏನಾದರೂ ಬಂದರೆ ಒಂದು ಬೈಯಿಂಗ್ ಅಪಾರ್ಚುನಿಟಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸಿ ಹಿಯರ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ, ಆಗ್ತಾನೆ ಇದೆ. ಫಸ್ಟ್ ಟಾರ್ಗೆಟ್ ಇಲ್ಲಿ ಬರುತ್ತೆ. ಇದು ಎಷ್ಟಿದೆ? 23,400. ಅದನ್ನು ಕ್ರಾಸ್ ಆಯ್ತಂದ್ರೆ ನೆಕ್ಸ್ಟ್ 1ನೇ ತಾರೀಕು ಬಜೆಟ್ ಏನಿದೆ ನಂಗೆ ತಿಳಿದ ಮಟ್ಟಿಗೆ ಅವಾಗ ಸಿ ಹಿಯರ್ 23,770 ಅಂದರೆ ರೌಂಡ್ ಫಿಗರ್ 23,800 ಅಂತ ಕನ್ಸಿಡರ್ ಮಾಡೋಣ. ಅದನ್ನು ಕ್ರಾಸ್ ಆಗಿಬಿಟ್ಟು 24,000 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ. ನಾಡಿದ್ದು ಬಜೆಟ್ ಆ್ಯಂಡ್ ಮಂಡೇ ಒಳಗಡೆ 24,000 ರೀಚ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಅಕಾರ್ಡಿಂಗ್ ಟು ಚಾರ್ಟ್ ಪ್ಯಾಟರ್ನ್ ಆ್ಯಂಡ್ ಒಂದು ಏನು ಒಂದು ಪೊಸಿಷನ್ ಇನ್ವಾಲ್ವ್ ಆಗ್ತಾ ಇದೆ, ಓಪನ್ ಇಂಟ್ರೆಸ್ಟು ಅದನ್ನೆಲ್ಲ ನೋಡಿದರೆ ಒಂದು ಬುಲ್ಲಿಶ್ ಮೂಮೆಂಟಮ್ ಇದೆ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗೆ ಸೆಬಿದವರು ರೂಲ್ ಹೇಳಿದ್ದೆ ನಾನು. ಸೆಬಿದವರು ರೂಲ್ ಮಾಡಿದ್ದು ಸ್ಟಾಕ್ ಯಾರ್ಯಾರು ರಿಕಮೆಂಡ್ ಮಾಡ್ತಾರೆ ಸ್ಟಾಕ್ಸ್ಗಳನ್ನು ಅವ್ರಿಗೆ ತುಂಬ ಸ್ಟ್ರಿಕ್ಟ್ ಆಗಿ ಒಂದು ಹೇಳಿದ್ದಾರೆ. ಯಾರು ಕೂಡ ಸ್ಟಾಕ್ಸ್ ರಿಕಮೆಂಡ್ ಮಾಡೋ ಆಗಿಲ್ಲ ಅಂತೇಳಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಸ್ಟಾಕ್ಸ್ಗಳನ್ನು ರಿಕಮೆಂಡ್ ಮಾಡೋ ಆಗಿದ್ರೆ ಅವರು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಆಗಿರಬೇಕು, ರಿಸರ್ಚ್ ಅನಲಿಸ್ಟ್ ಆಗಿರಬೇಕು. ಅಂದಾಗ ಮಾತ್ರ ಒಂದು ಅವಕಾಶ ಇರುತ್ತೆ. ಅದರ್ವೈಸ್ ಯಾರ್ಯಾರೋ ಯಾವುದೇ ಸ್ಟಾಕ್ಗಳನ್ನು ರೆಕಮೆಂಡ್ ಮಾಡ್ಬೋದು, ಯಾವುದ್ಯಾವುದೋ ಇದನ್ನು ಬೈ ಮಾಡಿ ಅದನ್ನು ಸೆಲ್ ಮಾಡಿ ಅಂತ ಈ ಥರ ಎಲ್ಲ ಬ್ಲೈಂಡ್ ಆಗಿ ಹೇಳಿದರೆ ಅದು ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗುತ್ತೆ. ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ಳತಕ್ಕಂಥ ಪಾಸಿಬಿಲಿಟೀಸ್ ಕೂಡ ಇರ್ತವೆ. ಹೀಗಾಗಿ ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ಇಂಡೈಸಿಸ್ಗಳನ್ನು ಹೇಳ್ಬೋದು ನಾವು. ಅದು ಯಾವ ಥರ ನೀವು ಟ್ರೇಡ್ ಮಾಡಿ ಅಂತ ಹೇಳೋ ಹಾಗಿಲ್ಲ, ನಾನು ಯಾರಿಗೂ ಕೂಡ ಹೇಳ್ತಾ ಇಲ್ಲ, ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಇದು ಸಪೋರ್ಟು ಇದು ರೆಸಿಸ್ಟೆನ್ಸ್, ಈ ಥರ ಒಂದು ನಾಲೆಜ್ ಪ್ರಪೋಸ್ ಹೇಳ್ಬೋದು, ಅನಲೈಸ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ನಿಫ್ಟಿ ಬೈ ಮಾಡಿ, ಬ್ಯಾಂಕ್ ನಿಫ್ಟಿ ಬೈ ಮಾಡಿ, ಅದರಲ್ಲಿ ಟ್ರೇಡ್ ಮಾಡಿ ಅಂತ ಯಾರಿಗೂ ಕೂಡ ಅಲ್ಲಿ ಕೂಡ ಹೇಳೋ ಹಾಗಿಲ್ಲ. ಅದು ಅಕಾರ್ಡಿಂಗ್ ಟು ಯುವರ್ ಓನ್ ನಾಲೆಜ್ ನೀವು ಟ್ರೇಡ್ ಮಾಡಬೇಕಾಗುತ್ತೆ ಅಥವಾ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಾನು ಕೇವಲ ಒಂದು ಲೆವೆಲ್ಸ್ಗಳನ್ನು ಮಾತ್ರ ಪ್ರೊವೈಡ್ ಮಾಡ್ತೇನೆ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಪ್ರೊವೈಡ್ ಮಾಡ್ತೇನೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನಲ್ ವಿಡಿಯೋಸ್ ಮಾತ್ರ ಸದ್ಯಕ್ಕೆ ಇರ್ತವೆ. ನಂತರ ನಂದು ರಿಜಿಸ್ಟ್ರೇಷನ್ ನಂಬರ್ ಬಂದ ನಂತರ, ಸೆಬಿ ರಿಜಿಸ್ಟರ್ ನಂಬರ್ ಬಂದ ನಂತರ ಸ್ಟಾಕ್ಸ್ಗಳನ್ನು ಕೂಡ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಹೀಗಾಗಿ ತುಂಬ ಜನ ನನಗೆ ಮೊದಲು ಕೇಳಿದ್ರು ಬಿಗಿನಿಂಗ್ನಲ್ಲಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ ನೀವು ಲೆವೆಲ್ಸ್ ಕೊಡ್ತೀರಲ್ಲ, ಲೆವೆಲ್ಸ್ ಕೊಡಬೇಡಿ, ಆ ಥರ ಎಲ್ಲ ಬೇಡ, ನಮ್ಮ ಸ್ಟಾಕ್ಗಳನ್ನು ಹೇಳಿ 100%, 200% ಡಬಲ್ ಆಗ್ತಕ್ಕಂಥ ಸ್ಟಾಕ್ಗಳು, 500% ರಿಟರ್ನ್ಸ್, ಈ ಥರ ಎಲ್ಲ ಸ್ಟಾಕ್ಗಳನ್ನು ಹೇಳಿ ರಿಕಮೆಂಡ್ ಮಾಡಿ ಅಂತ ತುಂಬ ಕೇಳ್ತಾ ಇದ್ರು. ಆ ಥರ ರಿಕಮೆಂಡ್ ಮಾಡೋರಿಗೆ ತುಂಬ ಪೆಟ್ಟು ಬೀಳುತ್ತೆ. ಇನ್ಮೇಲೆ ರಿಕಮೆಂಡ್ ಮಾಡೋದಾದರೆ ಅವರು ಒಂದು ರಿಜಿಸ್ಟರ್ ಅನಲಿಸ್ಟ್ ಆಗಿರಬೇಕು, ಇಲ್ಲ ರಿಜಿಸ್ಟ್ರೇಷನ್ ನಂಬರ್ ಪಡೆದಿರಬೇಕು ಸೆಬಿಯಿಂದ. ಬ್ಯಾಂಕ್ ನಿಫ್ಟಿ ನೋಡಿ 49,311 ಕ್ಲೋಸ್ ಆಗಿದೆ. 146 ಪಾಯಿಂಟ್ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. ಅಫ್ಕೋರ್ಸ್ ವೊಲಟಿಲಿಟಿ ಇತ್ತು ಬಿಕಾಸ್ ಆಫ್ ಬಜೆಟ್ ಸೆಷನ್. ಸೊ ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟ್ ಸ್ನೇಹಿತರೆ, ನಾನು ಹೇಳಿದ ಹಾಗೆ 5 ಮಿನಿಟ್ಸ್ ಚಾರ್ಟನ್ನು ಓಪನ್ ಮಾಡಿಲ್ಲ, ಅದನ್ನು ಡಿಸ್ಕಷನ್ ಮಾಡೋದು ಬೇಡ ಇವಾಗ. ಏನಕ್ಕೆ ಅಂದರೆ ಬಜೆಟ್ ಆಗಲಿ, ಬಜೆಟ್ ಆದ ನಂತರ ಅದನ್ನು ಡಿಸ್ಕಷನ್ ಮಾಡೋಣ. 5 ಮಿನಿಟ್ಸ್ ಚಾರ್ಟ್ನಲ್ಲಿ ಏನು ಹೇಳ್ತಾ ಇದ್ವಿ ನಾವು, ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸಿಗ್ತಾ ಇತ್ತು ನಮಗೆ. ಅಲ್ಲಿ ಟ್ರೇಡ್, ಅಲ್ಲಿ ಸಪೋರ್ಟ್ನಲ್ಲಿ ಬೈ ಮಾಡ್ಬೋದು, ರೆಸಿಸ್ಟೆನ್ಸ್ನಲ್ಲಿ ಸೆಲ್ ಮಾಡ್ಬೋದು, ಈ ಥರ ಎಲ್ಲ ನಾವು ಅನಲೈಸ್ ಮಾಡ್ತಾ ಇದ್ವಿ. ಅದನ್ನು ಬಿಡೋಣ. ಇವಾಗ ಡೈಲಿ ಚಾರ್ಟನ್ನು ಓಪನ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಬಜೆಟ್ ಒಂದು ಇಂಪಾರ್ಟೆಂಟ್ ಸೆಷನ್ ಇರೋದ್ರಿಂದ, ಇಂಪಾರ್ಟೆಂಟ್ ಇವೆಂಟ್ ಇರೋದ್ರಿಂದ. ನೋಡಿ ಇಲ್ಲಿ ಫಂಟಾಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ, ಕ್ಲಿಯರ್ ಪ್ಯಾಟರ್ನ್, ಡಬ್ಲ್ಯೂ ಪ್ಯಾಟರ್ನ್ ಆಲ್ರೆಡಿ ಫಾರ್ಮ್ ಆಗಿದೆ. ಇನ್ನೇನು ಇದನ್ನು ಬ್ರೇಕ್ ಮಾಡೋದು ಮಾತ್ರ ಬಾಕಿ. ಸಿ ಹಿಯರ್, ಈ ಲೆವೆಲ್ ಬ್ರೇಕ್ ಆಗ್ತದ್ರೆ ಒನ್ಸ್ ಇಟ್ ವಿಲ್ ರೀಚ್ ಹಿಯರ್, ಇಲ್ಲಿದೆ ನೋಡಿ, ಇಲ್ಲಿವರೆಗೆ ರೀಚ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಗಮನ ಇಟ್ಕೊಳ್ಳಿ. ಮೋಸ್ಟ್ ಪ್ರಾಬಬ್ಲಿ ಇದು ಏನಾದರೂ ರೀಚ್ ಆಯಿತು ಆನ್ ಬಜೆಟ್ ಡೇ ಅಥವಾ ಮಂಡೇ, ಎಷ್ಟಿದೆ 52,000, 52,000 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ. ಅದನ್ನು ದಾಟಿ ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ಫಿಲಪ್ ಮಾಡಲಿಕ್ಕೆ ಖಂಡಿತ ಬರುತ್ತೆ. ಎಲ್ಲಿವರೆಗೆ ಬರ್ತದೋ ಸಿ ಹಿಯರ್ 52,500 ವರೆಗೂ ರ್ಯಾಲಿ ಬರೋ ಚಾನ್ಸಸ್ ಇದೆ. ಸ್ಯಾಟರ್ಡೆ ಆ್ಯಂಡ್ ಮಂಡೇ ಒಳಗೆ ರೀಚ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಅದಕ್ಕೆ ಬಜೆಟ್ ಕೂಡ ಪ್ರೋ ಬಜೆಟ್ ಬಂತು. ಪ್ರೋ ಬಜೆಟ್ ಅಂದ್ರೇನು,
ಮಾರ್ಕೆಟ್ ಪ್ರೋ ಬಜೆಟ್ ಏನಾದರೂ ಬಂತು ಅಂದರೆ 100% ಅವತ್ತಿನ ದಿನಾನೇ 52,000 ರೀಚ್ ಆದರೂ ಆಗ್ಬೋದು. ಫಂಟಾಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇದನ್ನು ಗಮನ ಇಟ್ಕೊಳ್ಳಿ. ನೀವು ಕೂಡ ಈ ಥರ ಪ್ಯಾಟರ್ನ್ಸ್ಗಳನ್ನು, ಚಾರ್ಟ್ಗಳನ್ನು, ಕ್ಯಾಂಡಲ್ಸ್ಗಳನ್ನು ಸ್ಟಡಿ ಮಾಡಿ. ಈ ಥರ ಒಂದು ಸ್ಟಡಿ ಪರ್ಪೋಸ್ ಮಾತ್ರ ಈ ವಿಡಿಯೋ ಇರೋದು ಸ್ನೇಹಿತರೆ. ನೀವು ಕೂಡ ಸ್ಟಡಿ ಮಾಡಿ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ 3 ವೈಟ್ ಸೋಲ್ಜರ್ಸ್ ಆಲ್ರೆಡಿ ಫಾರ್ಮ್ ಆಗಿವೆ. ಹೀಗಾಗಿ ಒಂದು ಬಿಗ್ ಅಪ್ ಮೂವ್ ಪೆಂಡಿಂಗ್ ಇದೆ. ನಾಳೆನೇ ಒಂದು ಪ್ರೀ ಬಜೆಟ್ ರ್ಯಾಲಿ ಬರ್ಬೋದು. ನಂತರ ಬಜೆಟ್ ದಿನ ಒಂದು ಫಂಟಾಸ್ಟಿಕ್ ಏನಾದರೂ ಬಜೆಟ್ ಮಂಡನೆ ಮಾಡಿದರೆ ಫೈನಾನ್ಸ್ ಮಿನಿಸ್ಟರ್ ಅವತ್ತಿನ ದಿನ ಕೂಡ ಒಂದು 2,000 to 3,000 ಪಾಯಿಂಟ್ಗಳ ರ್ಯಾಲಿ ಬರೋ ಚಾನ್ಸಸ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇನ್ನು ನಾಳೆ ಲೆವೆಲ್ಸ್ ನೋಡೋದಾದರೆ ಫಸ್ಟ್ ಟಾರ್ಗೆಟ್ 50,000 ಅಂತ ಕನ್ಸಿಡರ್ ಮಾಡಿ. ಫಸ್ಟ್ ಟಾರ್ಗೆಟ್ ಇದು ಏನು ಟಾಪ್ ಇದೆ 50,000. ಎಸ್, 50,000 ಏನಿದೆ ಇಲ್ಲಿ ನಮ್ಗೆ ಕಾಣ್ತಾ ಇದೆ. 50,000 ರೀಚ್ ಆಗ್ಬೋದು. ಅಲ್ಲಿಂದ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು, ಗಮನ ಇರಲಿ. ಇನ್ನು ಕೆಳಗಡೆ ಎಸ್ 49,000 ಈಸ್ ಅ ಮೇಜರ್ ಸಪೋರ್ಟ್. 49,000 ಏನಿದೆ ಮೇಜರ್ ಸಪೋರ್ಟ್ ಆಗುತ್ತೆ. ಹೀಗಾಗಿ 49,000ದಿಂದ 50,000 ಇಷ್ಟರ ಒಳಗಡೆ ಟ್ರೇಡ್ ಆಗ್ಬೋದು. ವೊಲಟಿಲಿಟಿ ಹೈ ವೊಲಟಿಲಿಟಿ ಇರುತ್ತೆ ನಾಳೆ. ಹೀಗಾಗಿ ದಯವಿಟ್ಟು ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ವಾಚ್ ಮಾಡಿ, ಬಜೆಟ್ ದಿನ ನೋಡ್ಕೊಂಡ್ಬಿಟ್ಟು ನಂತರ ಪ್ಲಾನ್ ಮಾಡ್ಕೋಬಹುದು. ಇನ್ನು FIDI ಡೇಟಾ ನೋಡೋದಾದ್ರೆ ನೋಡಿ, DIs ಮತ್ತೆ ಬೈಯಿಂಗ್ ಮಾಡಿದ್ದಾರೆ 2,165 ಕೋಟಿ. ಹಾಗೆ FIs 4,500 ಕೋಟಿ ನೆಟ್ ಕ್ಯಾಶ್ ಅನ್ನ ಸೆಲ್ ಮಾಡಿದ್ದಾರೆ. FIs ಕಂಟಿನ್ಯೂಸ್ ಸೆಲ್ಲಿಂಗ್ ಮೋಡ್ ನಲ್ಲೇ ಇದ್ದಾರೆ. DIs ಒಂದು ಬೈಯಿಂಗ್ ಮೋಡ್ ನಲ್ಲಿ ಇದ್ದಾರೆ. ಅಫ್ಕೋರ್ಸ್ ಈ ಒಂದು ಇವೆಂಟ್ಗೋಸ್ಕರ ಅವರು ಕೂಡ ಹೆದರ್ತಾರೆ. ಬಜೆಟ್ ಮತ್ತೆ ಒಂದು ಗ್ಲೋಬಲಿ ಒಂದು ಡೀಪ್ ಸೀಕ್ ಅಂತ ಕೇಳಿರ್ಬೋದು. ಇದು NVIDIA. ಇದು NVIDIA ಅಮೇರಿಕನ್ ಕಂಪ್ನಿ, ನಿಮ್ಗೆಲ್ಲ ಗೊತ್ತೇ ಇದೆ. ಒಂದು ಹೈಲಿ ಒಂದು AI ಒಂದು ಫಂಟಾಸ್ಟಿಕ್ ಕಂಪ್ನಿ ಇದು. ಅದಕ್ಕೆ ಬೀಟ್ ಮಾಡ್ತಕ್ಕಂಥ ಡೀಪ್ ಸೀಕ್ ಅಂತ ಕಂಪ್ನಿ ಚೀನಾದ್ದು ಡೀಪ್ ಸೀಕ್ ನೀವು ಕೇಳಿರ್ಬೋದು ಆಲ್ರೆಡಿ. ಈಗ ಅದು ತುಂಬ ಒಂದು ಹಲ್ಚಲ್ ಮಾಡ್ತಾ ಇದೆ ಗ್ಲೋಬಲಿ. ಡೀಪ್ ಸೀಕ್ ಅಗದಿ ಕಡಿಮೆ ಬೆಲೆಯಲ್ಲಿ ನಾನು AI ಇಂಟ್ರೊಡ್ಯೂಸ್ ಮಾಡ್ತೀನಿ ಗ್ಲೋಬಲಿ ಮಾರ್ಕೆಟ್ ಅಂತ ಆ ಥರ ಎಲ್ಲ ಏನೇನೋ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ NVIDIAದ್ದು ಒಂದು 4-5 ದಿನದಲ್ಲಿ $600 ಬಿಲಿಯನ್ ಲಾಸ್ ಆಗಿದೆ. 600 ಬಿಲಿಯನ್ ಅಂದರೆ ಇಂಡಿಯನ್ ರುಪೀಸ್ನಲ್ಲಿ ನನಗೂ ಅಷ್ಟು ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಅಪ್ರಾಕ್ಸಿಮೇಟ್ಲಿ ಹೇಳೋದಾದರೆ ಒಂದು ಮೋರ್ ದೆನ್ 50 lakh crores ಅಂತ ಹೇಳ್ಬೋದು. ಹ್ಯೂಜ್ ಲಾಸ್ ಆಗಿದೆ NVIDIA ಕಂಪ್ನಿದು. ಅದ್ರ ಜೊತೆಗೇನೆ ಅಮೇರಿಕನ್ ಒಂದು ಮೆಟಾ ಕೇಳಿರ್ತಿರೋ ನೀವು, ಮೆಟಾ ಅಂತೇಳಿ, ಅದ್ರದ್ದು ಲಾಸ್ ಆಗಿದೆ. ಅಮೇರಿಕನ್ ಕಂಪ್ನಿಗಳ ಕೆಲವೊಂದಿಷ್ಟು IT ಕಂಪ್ನಿಗಳು AI ಏನು ಇನ್ವಾಲ್ವ್ ಇದ್ವು ಅವುಗಳು ಕೂಡ ಲಾಸ್ನಲ್ಲಿವೆ. ಜೊತೆಗೇನೆ ಇಂಡಿಯನ್ IT ಕಂಪ್ನಿಗಳು ಕೂಡ ಲಾಸ್ನಲ್ಲಿವೆ. ಹೀಗಾಗಿ ಕೆಲವು ದಿನಗಳವರೆಗೆ IT ಸ್ಟಾಕ್ಗಳನ್ನು ಸ್ವಲ್ಪ ಒಂದು ಹೋಲ್ಡ್ ಆನ್ನಲ್ಲಿ ಇಟ್ಕೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ. ಇದು ನನ್ನ ಸಜೆಷನ್ ಅಲ್ಲ, ಇದು ಒಂದು ಲೇಟೆಸ್ಟ್ ಒಂದು ನಡೀತಾ ಇದೆ ಈಗ ಜಗತ್ತಿನಲ್ಲಿ NVIDIAದ್ದು ಡೀಪ್ ಸೀಕ್ದು. ಆ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಲಿ ಅಂತ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದೆ. ಮಿಕ್ಕಿದ್ದು ನೀವು ಕೂಡ ಸ್ಟಡಿ ಮಾಡ್ಕೋಬಹುದು. ನೋಡಿ, ಇದು ಅಮೇರಿಕನ್ ಮಾರ್ಕೆಟು ಪ್ರೆಸೆಂಟ್ ಇವಾಗ ಡೌ ಜೋನ್ಸ್ 140 ಪಾಯಿಂಟ್ ಪಾಸಿಟಿವ್ನಲ್ಲಿದೆ. ಓಕೆ, ವೆಲ್ ಆ್ಯಂಡ್ ಗುಡ್. ನಾಳೆ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ನಂತರ S&P 500 ಇದು ಕೂಡ ಪಾಸಿಟಿವ್ ಟೆರಿಟರಿಯಲ್ಲಿ ಓಪನ್ ಆಗಿದೆ. ನೋಡಿ, ನಸ್ಡಾಕ್ IT ಕಂಪ್ನಿ ಏನಿದೆ, IT ಒಂದು ಏನಂತಾರೆ ಇಂಡೆಕ್ಸ್ IT ಇಂಡೆಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ನಸ್ಡಾಕ್ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಮಗೆ NVIDIA ಹೇಳಿದ್ದೆ, ಇಲ್ಲಿ ಕಾಣ್ತಾ ಇದೆ ಅನ್ಕೊಂಡು NVIDIA ನೋಡಿ, NVIDIA ಸ್ಟಿಲ್ ನೆಗೆಟಿವ್ನಲ್ಲಿದೆ. 3.5% ನೆಗೆಟಿವ್ನಲ್ಲಿದೆ. ನಿಮ್ಗೆ ಇವಾಗ ಕಾಣ್ಬೋದು. NVIDIA ನೋಡಿ 3.5% ನೆಗೆಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೇನೆ ಮೈಕ್ರೋಸಾಫ್ಟ್ ನೀವು ನೋಡ್ಬೋದು. ನೀವು ಮೈಕ್ರೋಸಾಫ್ಟ್ ಕೂಡ ಮೈನಸ್ನಲ್ಲಿದೆ. -6% ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಬಿಕಾಸ್ ಆಫ್ ಡೀಪ್ ಸೀಕ್ ಇವೆಲ್ಲ. ಇನ್ನು ಫೈನಲಿ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ, ಒಂದು 16 ಪಾಯಿಂಟ್ಗಳ ಪಾಸಿಟಿವ್ನಲ್ಲಿದೆ ಸದ್ಯಕ್ಕೆ. ಒಂದು ಫ್ಲಾಟ್ ಅಂತ ಕನ್ಸಿಡರ್ ಮಾಡ್ಬೋದು. ಫ್ಲಾಟ್ ಓಪನಿಂಗ್ ಆದರೆ ಚೆನ್ನಾಗಿರುತ್ತೆ. ಫಂಟಾಸ್ಟಿಕ್ ಒಂದು ಪ್ರೀ ಬಜೆಟ್ ರ್ಯಾಲಿ ಬರ್ಬೋದು ನಾಳೆ ಅಂತ ನನಗೆ ಅನಿಸ್ತಾ ಇದೆ. ನೀವು ಕೂಡ ಸ್ಟಡಿ ಮಾಡಿ, ಚಾರ್ಟ್ಗಳನ್ನು ರೀಡ್ ಮಾಡಿ, ಮತ್ತು ಕ್ಯಾಂಡಲ್ಸ್ಗಳನ್ನು ಸ್ಟಡಿ ಮಾಡಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳನ್ನು ಸ್ಟ್ರಿಕ್ಟಾಗಿ ನಿಮ್ಮ ಒಂದು ಕಂಪ್ಯೂಟರ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳಲ್ಲಿ ಒಂದು ಡ್ರಾ ಮಾಡ್ಕೊಳ್ಳಿ, ಅಥವಾ ರೆಡಿಮೇಡ್ ಇರುತ್ತೆ ಅವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು
ಟ್ರೇಡ್ ಮಾಡ್ಕೊಳ್ಳೋದು ಉತ್ತಮ, ಬ್ಲೈಂಡ್ ಆಗಿ ಮಾಡಬೇಡಿ ಸ್ನೇಹಿತರೆ. ಹಾಗೆ ನಾಳೆ ಮತ್ತೆ ಬಜೆಟ್ ಸ್ಪೆಷಲ್ ವಿಡಿಯೋನ ನಾಳೆ ಸಾಯಂಕಾಲ ಮಾಡೋಣ. ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.